ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಎಲ್ಲ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಮತ್ತು ಮನೇಲೆಲ್ಲ ಪೂಜೆ ಎಲ್ಲ ಮಾಡಿದ್ದೀವಿ, ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು. ತುಂಬ ದಿನದಿಂದ ವಿಡಿಯೋನೇ ಹಾಕೋಕ್ಕಾಗಿರಲಿಲ್ಲ, ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಹಬ್ಬದ ದಿನ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸೊ ಮಾರ್ನಿಂಗಿಂದ ಮತ್ತೆ ಸ್ಟಾರ್ಟ್ ಮಾಡಿದೆ. ನಮ್ಮ ತೋಟದಲ್ಲೇ ಮಾವಿನ ಗಿಡ ಇದೆ, ಅದು ವರ್ಷದ ಮೊದಲನೇ ಮಾವಿನಕಾಯಿ. ಇದು ನನ್ನ ಮಗ ಹಿಡ್ಕೊಂಡು ಬಂದಿದ್ದಾನೆ, ಕಿತ್ಕೊಂಡು ಬಂದಿದ್ರು ಉಪ್ಪಿನಕಾಯಿ ಮಾಡೋದಕ್ಕೆ ಅಂತ. ಅಮ್ಮ ಮ್ಯಾಂಗೋ ಅಂತ ಹಿಡ್ಕೊಂಡ್ಬಿಟ್ಟು ಓಡಾಡ್ತಾ ಇದ್ದಾನೆ, ತಿನ್ನಬೇಕು ಕಟ್ ಮಾಡಿಕೊಡ್ರಿ ಅಂತ. ತಿಂದ್ಬಿಟ್ಟು ಎಕ್ಸ್ಪ್ರೆಷನ್ ನೋಡಿ ಹೇಗೆ ಕೊಡ್ತಿದ್ದಾನೆ ಅಂತ. ಅದು ಸ್ವಲ್ಪ ಹುಳಿ ಇದೆ, ನಾವು ಇದನ್ನು ಕಸಿ ಮಾವಿನಕಾಯಿ ಅಂತೀವಿ ಈ ಥರದನ್ನ. ಬೇರೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ಮತ್ತು ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ದೀವಿ. ಏನೂ ಇಲ್ಲ, ಇದು ಮಾಡಿಸಿದ ಇನ್ನು ನಾವು ಮಾರ್ನಿಂಗ್ಗೆ ಎದ್ಬಿಟ್ಟು ಅಮಾವಾಸ್ಯೆ ಇತ್ತಲ್ಲ, ಅದಕ್ಕೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾನು, ನನ್ನ ಹಸ್ಬೆಂಡು ಮತ್ತು ಅಕ್ಕ, ಅಮ್ಮ ಎಲ್ಲರೂ ಹೋಗ್ತಾ ಇದ್ದೀವಿ, ನನ್ನ ಮಗ ಎಲ್ಲರೂ. ನಮ್ಮೂರ ಹತ್ರನೇ ಟೋಲ್ ಇರೋದು, ಅಲ್ಲಿ ಹೋಗ್ತಾ ಇದ್ದೀವಿ ಕಾರಲ್ಲಿ, ಟೋಲ್ ಗೇಟ್ ಹತ್ರ. ಕಬ್ಬಿನ ಕುಡಿತೀನಿ ಕೂಡ ಚೆನ್ನಾಗಿ ಕಳಿಸೋದು ಗಾಡಿ ಕಳಿಸಲ್ಲ. ಏನು ಕೇಳಲ್ವಲ್ಲ, ಯಾವಾಗಲೂ ಫೋನಿ ಅಂತೀಯಲ್ಲ, ಕೊಡ್ತೀನಿ ಗ್ಯಾರಂಟಿ. ಯಾವಾಗಲೂ ಮೊಬೈಲು ಅಂತೀಯಲ್ಲ, ಕೊಡೋಣ. ದೇವಸ್ಥಾನದಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಅಮಾವಾಸ್ಯೆ ಇತ್ತಲ್ಲ, ಸೊ ತುಂಬಾ ಜನ ಇದ್ದರು. ಕಾರ್ ಪಾರ್ಕ್ ಮಾಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟೊಂದು ಜನ ಇದ್ದರು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆಮೇಲೆ ನಾವು ತಳಿಗೆ ಎಲ್ಲ ಕೊಟ್ಟಿದ್ವಲ್ಲ, ಚಿಕನ್ ಮಾಡಬೇಕು. ಹಾಗೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಸ್ವಲ್ಪ ಗ್ರಾಸರೀಸ್ ಎಲ್ಲ ಖಾಲಿ ಆಗಿತ್ತಲ್ಲ, ಅದೆಲ್ಲ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲೆಲ್ಲ ತೊಗೊತಾ ಇದ್ದೀನಿ. ಒಂದು ಲೀಸ್ಟ್ ಮಾಡ್ಕೊಂಡು ಹೋಗಿದ್ದೆ, ಅದರಲ್ಲಿ ತೊಗೊತಾ ಇದ್ದೀನಿ. ಹುಡುಕಿ ತೊಗೊಬೇಕು.
ಇಲ್ಲಿದೆ ಅಂತ ಅದು ಫಸ್ಟ್ ಟೈಮ್ ಹೋಗಿದ್ದು ಅಲ್ಲಿಗೆ. ಬೇರೆ ಕಡೆ ಹೋಗ್ತಿದ್ವಿ, ಇವತ್ತು ಅಲ್ಲಿ ಹೇಗಿದೆ ಅಂತ ನೋಡೋಣ ಅಂತ ಹೋದ್ವಿ. ಇಲ್ಲಿ ನನ್ನ ಮಗ ಅವನು ತೊಗೊಂಡು ಅವನಿಗೆ ಬೇಕಾಗಿದ್ದೆಲ್ಲ ಹಾಕ್ತಾಯಿದ್ದಾನೆ. ಒಂದು ಬಾಟ್ಲು ಅಮ್ಮ ಇದು ತುಪ್ಪ ಅಂತ ತಗೊಂಬಂದು ಹಾಕ್ತಾಯಿದ್ದಾನೆ. ಅದು ಬೇಡ ಮನೇಲಿದೆ ಅಂದರೂ ಕೇಳ್ತಾ ಇಲ್ಲ. ಇಲ್ಲಿ ಬಿಲ್ಲೆಲ್ಲ ಹಾಕಿಸ್ಕೊಂಡು ನೆಕ್ಸ್ಟು ನಾವು ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಡಾಕ್ಟ್ರು ಊಟಕ್ಕೆ ಹೋಗಿದ್ರು ಅಂತ ಇವಾಗ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ. ಮತ್ತು ಹಾಸ್ಪಿಟಲ್ದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮನೆಗೆ ಬಂದ್ವಿ. ಮನೆಗೆ ಬಂದು ಇಲ್ಲಿ ಲಿಟ್ಲು ಜಾಯ್ಸ್ ಬುಕ್ ಮಾಡಿದ್ದೆ ನನ್ನ ಮಗನಿಗೆ ಅಂತ. ಅದು ಗಮ್ಮೀಸು ಮತ್ತು ಹಾಲು ಹಾಕ್ಕೊಂಡು ಕುಡಿಯೋದು ಪೌಡ್ರು ಅದು ಬಂದಿತ್ತು. ಅದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ವೆಯ್ಟ್ ಮಾಡ್ತಿದ್ದಾನೆ ನನ್ನ ಮಗ ಚಾಕ್ಲೇಟ್ ಅಂತ ಹೇಳಿದಕ್ಕೆ ತಿನ್ನೋದಕ್ಕೆ. ಇನ್ನು 2 ಇಯರ್ಸಿಂದ 6 ಇಯರ್ಸ್ವರೆಗೂ ಈ ಥರ ಬರುತ್ತೆ. ನೆಕ್ಸ್ಟು ಇನ್ನು ಗ್ರೀನಲ್ಲಿ ನನ್ನ ಇನ್ನೊಬ್ಬನ ಮಗನಿಗೆ ತರಿಸಿದ್ದು, ಅದು ಗ್ರೀನಲ್ಲಿತ್ತು. ಅವನಿಗೆ 6+ ಇಯರ್ಸ್ 12 ಇಯರ್ಸ್ವರೆಗೂ ಬರುತ್ತೆ ಆ ಥರದ್ದು ಗ್ರೀನು. ಇವನಿಗೆ ಬ್ಲೂ ಕಲರ್ ಚಾಕ್ಲೇಟ್ ಗಮ್ಮೀಸ್ ಆ ಥರದ್ದು ಬಂದಿದೆ. ಅಂದರೆ ಈ ಬುಕ್ಕಲ್ಲಿ ಕೆಲವು ರೆಸಿಪೀಸ್ ಇದೆ ಮಕ್ಳಿಗೆ ಮಾಡಿಕೊಡೋ ಅಂಥದ್ದು. ಚಾಕ್ಲೇಟ್ ಮಾತ್ರ ಸಖತ್ತಾಗಿತ್ತಂತೆ. ತಿಂದು ನೋಡಿದ್ವಿ ನಾವೂ, ಚೆನ್ನಾಗಿತ್ತು. ಟೆಡ್ಡಿ ಬೇರ್ ಇದು ಶೇಪಲ್ಲಿದೆ, ಚೆನ್ನಾಗಿದೆ. ಇದು 0 ಆ್ಯಡೆಡ್ ಶುಗರ್ ಗಮ್ಮೀಸು, ಅದಕ್ಕೋಸ್ಕರ ನಾನು ತರಿಸಿದ್ದು. ಅದಕ್ಕೆ ಶುಗರ್ ಎಲ್ಲ ಬೇರೆ ಎಲ್ಲ ಆ್ಯಡ್ ಮಾಡಿರ್ತಾರಲ್ಲ, ಸೊ ಇದು ಚೆನ್ನಾಗಿರುತ್ತೆ ಅಂತ ತರಿಸಿದ್ದು. ನಮ್ಮ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.